ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಗುರು ಪೂರ್ಣಿಮೆ ದಿನ ಇವತ್ತು ಅದೃಷ್ಟವಂತರೇ ಇದನ್ನು ನೋಡುತ್ತೀರಾ ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ತಪ್ಪದೇ ಇವತ್ತು ಸಂಜೆ ಒಳಗೆ ಈ ಕೆಲಸವನ್ನು ಮಾಡಿ, ಅದೃಷ್ಟ ಶುರುವಾಗುತ್ತೆ. ಅಂದರೆ ಈ ಗುರುವಾರ ದಿನ ಗುರು ಪೂರ್ಣಿಮಾ ಬಂದಿರೋದು ತುಂಬ ಒಳ್ಳೆಯದು. ನೀವೆಲ್ಲರೂ ಕೂಡ ನಿನ್ನೆ ವಿಡಿಯೋದಲ್ಲಿ ಹೇಳಿರೋ ರೀತಿ ನೀವು ಮಾಡಿರ್ಬೋದು. ಮತ್ತು ಇವತ್ತು ರಾತ್ರಿ ಒಳಗೆ ನೀವು ಇನ್ನೊಂದು ಕೆಲಸ ಮಾಡಿ, ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನಿಸಿ. ಯಾಕಂದರೆ ಪರಿಪೂರ್ಣ ಫಲ ಸಿಗಬೇಕು ಅಂದರೆ ಎಲ್ಲರೂ ತಪ್ಪದೆ ಮಾಡಬೇಕು. ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ನಿನ್ನೆ ನಾನು ಹೇಳಿರೋ ರೀತಿ ಇವತ್ತು ಯಾರ್ಯಾರು ಮಾಡಿದ್ದೀರೋ ಅವರೆಲ್ಲರೂ ಕೂಡ ನಿಮ್ಮ ರಿಸಲ್ಟ್ ಅಂದರೆ ಸಾಯಿಯಪ್ಪ ನಿಮಗೆ ಖಂಡಿತ ನಿಜರೂಪ ದರ್ಶನ ನಿಮಗೆ ಸಿಕ್ಕಿದೆ ಅಂದರೆ ನನಗೆ ಒಂದು ಕಮೆಂಟ್ ಮಾಡಿ. ಯಾಕಂದರೆ ನನಗೂ ತೃಪ್ತಿ ಆಗುತ್ತೆ. ಸಾಯಿಯಪ್ಪ ಆಶೀರ್ವಾದ ನಿಮಗೆ ಸಿಕ್ಕಿದೆ, ಸಾಯಿಯಪ್ಪ ಕಷ್ಟಗಳು ನಿಮ್ಮಿಂದ ದೂರ ಮಾಡ್ತಾರೆ ಅನ್ನೋದು ಪೂರ್ತಿ ನಂಬಿಕೆ ನಿಮಗೆ ಬಂದಿದ್ದರೆ ಖಂಡಿತ ಎಲ್ಲರೂ ಕೂಡ ತಪ್ಪದೇ ಕಮೆಂಟ್ ಮಾಡಿ, ಸಾಯಿಯಪ್ಪ ನಿಜರೂಪ ದರ್ಶನ ನನಗೆ ಸಿಕ್ಕಿದೆ, ಇವತ್ತು ನಾನು ಸಾಯಿಯಪ್ಪ ಮಂದಿರಕ್ಕೆ ಹೋಗಿದೆ. ನಿಮ್ಮ ಅನುಭವಗಳು ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ರೂಪದಲ್ಲಿ ಹೇಳಿ. ಇವತ್ತು ಸಂಜೆ ಒಳಗೆ ನೀವೇನು ಮಾಡಬೇಕು ಅನ್ನೋದು ಇವಾಗ ತಿಳ್ಕೊಳ್ಳಿ. ಸಾಯಿಯಪ್ಪ ಸಚ್ಚರಿತ್ರೆ ಪಾರಾಯಣೆ ಮಾಡಿ ಅಂತ ಹೇಳಿದ್ದೀನಿ, ಅಥವಾ ಗುರುಚರಿತ್ರೆ ಪಾರಾಯಣೆ ಮಾಡಿ ಅಂತ ಹೇಳಿದ್ದೀನಿ. ಯಾವುದೇ ಒಂದು ಪಾರಾಯಣೆ ಇವತ್ತು ಗುರು ಪೂರ್ಣಿಮೆ ದಿನ ಮಲಗುವ ಮುಂಚೆ, ಅಟ್ಲೀಸ್ಟ್ ಮಲಗೋ ಮುನ್ನವರೆಗೂ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ ಮಲಗೋ ಮುನ್ನ ಅಟ್ಲೀಸ್ಟ್ ನೀವು ಕೂತ್ಕೊಂಡು ಪಾರಾಯಣೆ ಮಾಡಿದ ನಂತರ ಮಲ್ಕೊಳ್ಳಿ. ಇದು ಒಂದು. ಆಮೇಲೆ ಗುರು ಪೂರ್ಣಿಮಾ ದಿನ ಯಾರ್ಯಾರು ಅವರ ಜೀವನದಲ್ಲಿ ಇರೋ ಕಷ್ಟಗಳು ಹೇಳ್ಕೊತ ಸಾಯಿ ಮುಂದೆ ಕೂತ್ಕೊಂಡು ಒಂದು ಪೇಪರಲ್ಲಿ ನಿಮ್ಮ ಸಮಸ್ಯೆಗಳು ಬರ್ಕೋಬೇಕು. ಬರೆದಿದ್ದ ನಂತರ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ಇದನ್ನು ಇವತ್ತು ಹುಣ್ಣಿಮೆ ದಿನ ಇಟ್ಟಿದ್ದ ನಂತರ ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳಿ, ಪಾರಾಯಣೆ ಮಾಡಿ. ಈ ಹುಣ್ಣಿಮೆದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಆಗಿ ಮತ್ತೆ ಬರೋ ಹುಣ್ಣಿಮೆವರೆಗೂ ಪ್ರಯತ್ನಿಸಿ. ಇದು ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಒಂದು ದಾರಿ ಸಿಕ್ಕಂಗೆ. ಇವತ್ತು ಯಾರು ಆ ಸಮಸ್ಯೆನ ದೂರ ಮಾಡ್ಕೋಬೇಕು ಅಂತ ಪ್ರಯತ್ನಿಸುತ್ತಾರೋ ನಿಜವಾಗ್ಲೂ ಅವ್ರಿಗೆ ಒಂದು ವಾರದಲ್ಲಿ ರಿಸಲ್ಟ್ ಸಿಗುತ್ತೆ. ನಿಮ್ಮ ಇಚ್ಛೆಗಳು ಅಥವಾ ನಿಮ್ಮ ಸಮಸ್ಯೆಗಳು ಆ ಪೇಪರಲ್ಲಿ ಬರಿಬೇಕು. ಆಮೇಲೆ ಸಾಯಿಯಪ್ಪ ಚಿತ್ರಪಟ ನಿಮ್ಮ ದೇವ್ರ ಮನೆಯಲ್ಲಿದ್ದರೆ ಅದರ ಹಿಂದುಗಡೆ ಇಡ್ಬೋದು, ಅಥವಾ ಸಾಯಿಯಪ್ಪ ವಿಗ್ರಹ ಕೆಳಗೆ ಇಡ್ಬೋದು. ಅದನ್ನು ನೀವು ಪ್ರತಿದಿನ ಪೂಜೆ ಮಾಡಬೇಕು. ಬರೋ ಹುಣ್ಣಿಮೆವರೆಗೂ ಪೂಜೆ ಮಾಡಬೇಕು. ಆಮೇಲೆ ನಿಮ್ಮ ಕೆಲಸ ಆಗಿದ ನಂತರ, ನಿಮ್ಮ ಇಚ್ಛೆಗಳು ಈಡೇರಿದ ನಂತರ ನೀವು ಆ ಪೇಪರ್ನ ತಗೊಂಡು ಹೋಗಿ ಸಾಯಿಯಪ್ಪ ಮಂದಿರದಲ್ಲಿ ಹುಂಡಿಗೆ ಹಾಕಬೇಕು. ಅದ್ರ ಜೊತೆಗೆ ಸಾಯಿಯಪ್ಪಗೆ ಶ್ರದ್ಧೆ ಸಬೂರಿ ಅಂತ 2 ರೂಪಾಯಿನ ಸಾಯಿಯಪ್ಪಗೆ ಕೊಡಬೇಕು. ಆಮೇಲೆ ನೀವು ಆವತ್ತಿನ ದಿನ ಒಳ್ಳೆಯ ಕೆಲಸ ಮಾಡಬೇಕು. ದಾನ ಏನಾದರೂ ಮಾಡಬೇಕು. ಏನಾದರೂ ನೀವು ನೈವೇದ್ಯ ಮಾಡಿಕೊಂಡು ಮನೆಯಿಂದ ತಗೊಂಡು ಹೋಗಿ ಎಲ್ಲರಿಗೂ ಹಂಚಬೇಕು. ಅಂದರೆ ಸಾಯಿ ಭಕ್ತರಿಗೂ ಹಂಚ್ಬೋದು, ಅಥವಾ ಯಾರಿಗಾದ್ರೂ ಶಿಕ್ಷಕರಿಗೆ ಕೂಡ ನೀವು ನೈವೇದ್ಯವನ್ನು ಹಂಚ್ಬೋದು, ಅಥವಾ ದಾನ ಮಾಡ್ಬೋದು. ಈ ಥರ ಅನ್ನದಾನ ಮಾಡಬೇಕು. ಈ ಥರ ಒಳ್ಳೆಯ ಕೆಲಸಗಳು ಯಾರ್ಯಾರು ಮಾಡ್ತಾರೋ ಖಂಡಿತ ಈ ಹುಣ್ಣಿಮೆದಿಂದ ಸ್ಟಾರ್ಟ್ ಮಾಡೋರಿಗೆ ಪ್ರತಿದಿನ ಹುಣ್ಣಿಮೆದಿಂದ ನೀವು ಪ್ರತಿದಿನ ಬೆಳಗಿನ ಜಾವ ಪಾರಾಯಣೆ ಮಾಡಬೇಕು. ಖಂಡಿತ ನೀವು ಗುರುಚರಿತ್ರೆ ಅಥವಾ ಸಾಯಿ ಸಚ್ಚರಿತ್ರೆ ಅಟ್ಲೀಸ್ಟ್ 1 ಚಾಪ್ಟರು, ಅಟ್ಲೀಸ್ಟ್ ಅಷ್ಟು 1 ಚಾಪ್ಟರು ನಮಗೆ ಓದೋಕ್ಕೆ ಟೈಮ್ ಇಲ್ಲ ಅನ್ನೋರು ಒಂದು ಪೇಪರ್ ಅಟ್ಲೀಸ್ಟ್ 1 ಪೇಜ್ ಓದಬೇಕು. ಈ ಥರ ಪ್ರತಿದಿನ ನೀವು ಓದ್ಕೊಂಡು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಮ ಇಚ್ಛೆಗಳು ಏನೇ ಇರಲಿ ಅದನ್ನು ಪ್ರತಿದಿನ ದೇವರ ಮುಂದೆ ಬೇಡ್ಕೊಳ್ಳಿ, ಬೇಗ ಈಡೇರುತ್ತೆ. ಇದೊಂದು ಅವಕಾಶ ಸಾಯಿಯಪ್ಪ ಈ ಗುರು ಪೂರ್ಣಿಮಾ ದಿನ ಕೊಡ್ತಾ ಇದ್ದಾರೆ. ಎಲ್ಲರೂ ಆಚರಿಸಿ. ಅಥವಾ ನಮಗೆ ಇದೆಲ್ಲ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು 108 ಬಾರಿ ಸಾಯಿಯಪ್ಪ ಹೆಸರನ್ನು ಹೇಳ್ಕೊಳ್ಳಿ. ಪ್ರತಿದಿನ ಎದ್ದಿದ ತಕ್ಷಣ ಇದನ್ನು ಹೇಳ್ಕೋಬೇಕು. ಯಾರ್ಯಾರು ಒಂದು ವೈಟ್ ಪೇಪರಲ್ಲಿ ಅವ್ರ ಕೆಲಸ ಆಗಬೇಕು ಅಂತ, ಅವ್ರ ಇಚ್ಛೆಗಳು ಈಡೇರಬೇಕು ಅಂತ ಬರೆದಿರ್ತಾರೋ ಅದನ್ನು ದೇವ್ರ ಮುಂದೆ ಇಟ್ಟಿರ್ತಾರೋ ಇವತ್ತಿನ ದಿನ ರಾತ್ರಿ ಒಳಗೆ ಅದನ್ನು ಇಡಬೇಕು. ಆ ಥರ ಇಟ್ಟಿರೋರು ಪ್ರತಿದಿನ ಇವತ್ತಿಂದ ಹುಣ್ಣಿಮೆವರೆಗೂ ನೀವು ಇದನ್ನು ಕಂಟಿನ್ಯೂ ಮಾಡಬೇಕು. ಮಧ್ಯದಲ್ಲಿ ಏನಾದರೂ ತೊಂದರೆಗಳು ಬಂದರೆ, ಹೆಣ್ಮಕ್ಳಿಗೆ ತೊಂದರೆ ಬಂದರೆ ಅದನ್ನೇನು ತಲೆಗೆಡಿಸ್ಕೋಬೇಡಿ. ಆ 5 ದಿವಸ ಕೂಡ ನೀವು ದೈವನಾಮ ಸ್ಮರಣೆ ಮಾಡಬೇಕು ಅಷ್ಟೇ.
ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀವು ಯಾರ್ಯಾರು ಪ್ರಯತ್ನಿಸ್ತಾರೋ ಅವ್ರ ಜೀವನದಲ್ಲಿ ಸಾಯಿಯಪ್ಪ ಸದಾ ಜೊತೆ ಇದ್ದು ನಿಮ್ಮ ಕಷ್ಟಗಳನ್ನು ಬೇಗ ದೂರ ಮಾಡ್ತಾರೆ. ಈ ವಿಷಯನ ತಿಳ್ಕೊಂಡಿರೋರೆಲ್ಲರೂ ಕೂಡ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.